ಎಲ್ರಿಗೂ ನಮಸ್ಕಾರ. ದಯವಿಟ್ಟು ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬಿಟ್ರಿ, ಫುಲ್ ವಿಡಿಯೋ ನೋಡ್ರಿ. ಯಾಕಂದ್ರೆ ಈ ವಿಡಿಯೋ ಮಾಡ್ತಿರೋದು ಪಕ್ಷಿಗೋಸ್ಕರ. ಅಲ್ಲಿ ಪಾರಿವಾಳ ಫೋನ್ ಉಲ್ಟಾ ಆಗಿ ನಿಂತಿದೆ. ಓ ಹಿಡ್ಕೊಂಡ. ಅಂದ್ರೆ ಪಾರಿವಾಳಕ್ಕೋಸ್ಕರ ನಾವು ಆಚೆ ಹೋಗ್ತಾ ಇದ್ವಿ ಏನಾದ್ರು ತಿನ್ಕೊಂಬರೋಣ ಅಂತ ಹೇಳಿ. ಸರಿ ಅಂತ ಒಂದು ಮಲ್ಲೆ ನಿಂತ್ಕೊಂಡಿದ್ದ, ಫೋನಲ್ಲೇ ನೋಡ್ತಿದ್ದ. ನಂಗೆ ಸಡನ್ ಆಗಿ ಒಂದು ಪಾರಿವಾಳ ನೋಡಿದೆ. ಪಾಪ ಅದು ಕತ್ತು ಉಲ್ಟಾ ಮಾಡಿ ನೀರು ಕುಡಿತಾ ಇತ್ತು. ನೋಡ್ಬಿಟ್ಟು ನಿಮ್ಗೆ ತಕ್ಷಣ ಹೇಳಿದೆ. ಆಮೇಲೆ ಪಾರಿವಾಳ ಇಂಜುರಿ ಆಗ್ಬಿಟ್ಟಿದೆ. ಹೋಗ್ತಾ ಇದ್ವಿ, ಅಲ್ಲಿ ಪಾರಿವಾಳ ಹಾರಾಡಕ್ ಬರ್ತಾ ಇರಲಿಲ್ಲ. ಕತ್ತು ತಿರುಗ್ಬಿಟ್ಟಿದೆ. ಸುಮಾರು ಏನೋ ಈಗ ಮಳೆ ಬಂತು. ಆ್ಯಕ್ಚುಲಿ ಅದು ಸಿಡ್ಲು ಹೊಡೆದಿರೋದಕ್ಕೆ ಆಗಿದೆಯೋ ಏನಕ್ಕಾಗಿದೆಯೋ ಗೊತ್ತಿಲ್ಲ. ಪಾಪ ಅದು ಕೆಳಗಡೆ ಬಿದ್ದು ಒದಾಡ್ತಾ ಇತ್ತು, ಹಾರಕ್ಕಾಗ್ತಾ ಇರಲಿಲ್ಲ. ಕತ್ತೆಲ್ಲ ತಿರುಗ್ಬಿಟ್ಟಿದೆ, ಇಂಜುರಿ ಆಗಿದೆ. ಸೊ ನಾ ಲಾಸ್ಟ್ ಟೈಮ್ ಒಂದು ಪ್ರಮೋಷನ್ ಮಾಡಿದ್ದೆ ಇನ್ಶೂರೆನ್ಸ್. ಆ್ಯಕ್ಚುಲಿ ಅದನ್ನು ನಾಳೆ ನಾವು ಅಪ್ಲೋಡ್ ಮಾಡ್ತೀವಿ, ನಮ್ಮ ಇನ್ಸ್ಟಾಗ್ರಾಮ್ದಲ್ಲಿ ಅಪ್ಲೋಡ್ ಮಾಡಿದ್ದೀವಿ ನೋಡಿ. ಅವರು ಈ ತರದ್ದು ಪಾರಿವಾಳ ಹಾಸ್ಪಿಟ್ಲ್ ತರ ಮಾಡಿದ್ದಾರೆ. ಒಂದು ಅಂದ್ರೆ ಬಿಲ್ಡಿಂಗ್ ಮನೆನೇ ಮಾಡ್ಬಿಟ್ಟಿದ್ದಾರೆ. 3 ಅಂತಸ್ತು ಮನೆ ಬರೀ ಪಾರಿವಾಳಕ್ಕೋಸ್ಕರನೇ ಇಟ್ಬಿಟ್ಟಿದ್ದಾರೆ, ಮೀಸಲಾಗಿ ಇಟ್ಬಿಟ್ಟಿದ್ದಾರೆ. ಪಾರಿವಾಳಕ್ಕೋಸ್ಕರ ಟ್ರೀಟ್ಮೆಂಟ್ ಕೊಡೋಕ್ಕೋಸ್ಕರ ಇಟ್ಬಿಟ್ಟಿದ್ದಾರೆ. ಅದಕ್ಕೆ ₹1 ಚಾರ್ಜ್ ಮಾಡಲ್ಲ, ಏನೂ ಇಲ್ಲ. ನಿಮಗೂ ಎಲ್ಲಾದ್ರೂ ಪಾರಿವಾಳ ಏನಾದರೂ ಇಂಜುರೀಸ್ ಆದರೆ, ಬಿದ್ದಿದ್ರೆ, ಹಾರಾಡಕ್ ಆಗ್ತಾ ಇದ್ದಿದ್ರೆ, ದಯವಿಟ್ಟು ನಾನು ಇಲ್ಲಿ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ. ದಯವಿಟ್ಟು ತಗೊಂಬಂದು ಅಲ್ಲಿ ಕೊಡಿ, ಆಯ್ತಾ? ಅದಕ್ಕೆ ನಿಮ್ಗೆ ಕಾಸು ಏನು ಕೊಡಬೇಕಾಗಿಲ್ಲ, ಫ್ರೀಯಾಗಿ ತಗೊಂತಾರೆ. ಅವ್ರು ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ಅವ್ರು ಟ್ರೀಟ್ಮೆಂಟ್ ಯಾವ ಥರ ಕೊಡ್ತಾರೆ ಅಂದರೆ, ಪಾರಿವಾಳದ ಕಂಡೀಷನ್ ನೋಡ್ತಾರೆ, ಅದಕ್ಕೆ ಯಾವ ಥರ ಏನಾಗಿದೆ ಅನ್ನೋದು ನೋಡಿ ಅದನ್ನ ಏನೋ ಟ್ರೀಟ್ಮೆಂಟ್ ಮಾಡಿ ಅದು ಸರಿ ಹೋಗೋವರೆಗೂ, ಈಗ ನಾರ್ಮಲ್ ಆಗಿ ಹಾರೋವರೆಗೂ, ಈಗ ಮುಂಚೆ ಹೆಂಗಿತ್ತು, ಮುಂಚೆ ಯಾವ ತರ ಹಾರ್ತಾ ಇತ್ತೋ ಆ ತರ ಹಾರೋವರೆಗೂ ಅವರೇ ಇಟ್ಕೊಂಡು ಊಟ ಮಾಡಿಸಿ ಎಲ್ಲ ಟ್ರೀಟ್ಮೆಂಟ್ ಮಾಡಿ ಎಲ್ಲ ಹಾರಾಡಕ್ಕೆಲ್ಲ ಇದಾದ್ಮೇಲೆ ನೋಡಿ, ಇಲ್ಲಿ ಸ್ಯಾಂಕಿ ಟ್ಯಾಂಕಿಲು ಸ್ವಲ್ಪ ಪಾರಿವಾಳ ಇದಾವೆ. ಈ ತರ ಪಾರ್ಕ್ ಅಲ್ಲಿ ಹೋಗ್ಬಿಟ್ಟು ಅವ್ರು ಪಾರಿವಾಳನ ಬಿಟ್ಬಿಡ್ತಾರೆ. ಲಾಲ್ ಬಾಗು, ಕಬ್ಬನ್ ಪಾರ್ಕ್, ಯಾವ್ದ್ ಪಾರ್ಕ್ ಆಗ್ಲಿ ದೊಡ್ಡ ಪಾರ್ಕ್ ಅಲ್ಲಿ ಹೋಗಿ ಬಿಟ್ಬಿಡ್ತಾರೆ ಹಾರಾಡ್ಲಿ ಅಂತ. ಅಂದ್ರೆ ಯೂಶುವಲ್ ಆಗಿ ನಮ್ ನಾರ್ಮಲ್ ಪಾರಿವಾಳ ಹೇಗಿರ್ತದ ಆ ತರ ಎಲ್ಲ ಬಿಟ್ಬಿಡ್ತಾರೆ. ಬಟ್ ಇದನ್ನ ಮಾಡ್ತಾ ಇರೋದು ಅವರು ಸೇವೆ ಮಾಡ್ತಾ ಇದಾರೆ. ಬನ್ನಿ ನಿಮ್ಗೆ ನಂಗೆ ತೋರಿಸ್ತೀನಿ. ಆಕ್ಚುಲಿ ನಾನು ಇವಾಗ ಹೇಳ್ತಾ ಇದ್ದೀನಲ್ಲ, ಈ ಪಾರಿವಾಳ ಹಿಂದೆ ಇದೆ ನೋಡಿ, ಅದು ತೋರಿಸಿ ನೋಡಿ ಹೇಗಾಗಿದೆ ಅದು ಪಾರಿವಾಳ. ಅದು ಎದುರ್ಕೊಂಡ್ಬಿಟ್ಟಿದೆ, ತುಂಬಾ ಎದುರ್ಕೊಂಡಿದೆ. ಕತ್ತು ಸ್ವಲ್ಪ ಉಲ್ಟಾಗಿದೆ, ಅದಕ್ಕೂ ಏನು ಕೂತಿದೆ ಅಂತ ಹಂಗೆ ಕಾಣಿಸುತ್ತೆ. ಆಕ್ಚುಲಿ ತೋರಿಸ್ತೀನಿ ನಾನು ನಿಮ್ಗೆ ಆಮೇಲೆ. ಅದು ಮುಂದೆ ಮಾಡಿದಾಗ ಕತ್ತು ಉಲ್ಟಾ ಬರುತ್ತೆ, ಅದು ಹಿಂದೆ ಮೂತಿ ಇಟ್ಕೊಂಡಾಗ ಸ್ಟ್ರೈಟ್ ಇರುತ್ತೆ. ಬಟ್ ಏನಾದ್ರು ತಿನ್ನಕ್ ಹೋದಾಗ ಕೆಳಗಡೆ ಕತ್ತು ಹಾಕಿದ್ರೆ ಅದು ಉಲ್ಟಾ ಆಗಿರುತ್ತೆ. ನಾರ್ಮಲ್ ಆಗಿ ಕೆಳಗಡೆ ಹಿಂಗ್ ಕೊಕ್ಕೆ ಹಿಡಿದು ಹಿಂಗ್ ತಿನ್ನುತ್ತಲ್ಲ, ಹಂಗ್ ತಿನ್ನಲ್ಲ. ಅದು ಉಲ್ಟಾ ಗೋನ್ ಮಾಡಿ ತಿರುಗಿ ತಿನ್ನುತ್ತೆ. ಅದು ಹಾರಾಡಕ್ ಆಗಲ್ಲ, ಅದಕ್ಕೆ ಹಾರಾಡಕ್ಕೂ ಆಗ್ತಿಲ್ಲ, ಪಾಪ ಆಗ್ಲಿಲ್ಲ. ಅದಕ್ಕೋಸ್ಕರ ಇದನ್ನ ಅಲ್ಲೋಗಿ ತಗೊಂಡೋಗಿ ಕೊಡ್ತೀವಿ. ಅವ್ರು ಹೇಳಿದ್ರು ನಮ್ಗೆ ಗೊತ್ತಿಲ್ಲ. ನಾವು ಆಕ್ಚುಲಿ ಶೂಟ್ ಮುಗಿಸ್ಕೊಂಡ್ವಿ, ಬರೋಣ ಇನ್ನೇನು ಅಂತೇಳಿ ಪೇಮೆಂಟ್ ಇಸ್ಕೊಂಡು ಹೊರಡ್ತಾ ಇದ್ವಿ. ಅವಾಗ ಅವರು ನಮ್ಗೆ 1 ನಿಮಿಷ ಇರಿ ಅಂತ ಹೇಳ್ಬಿಟ್ಟು, ನಾವು ಏನೋ ಮಾಡ್ತಾ ಇದೀವಿ, ಒಂದೊಂದ್ಸತಿ ನೋಡ್ಕೊಂಡ್ ಬನ್ನಿ ಅಷ್ಟೇನೆ ಅಂತ ಹೇಳಿದ್ರು. ನಾವು ಏನಿರ್ಬೋದು ಅಂತ ಹೇಳ್ಬಿಟ್ಟು ಹೋದ್ವಿ. ಅವಾಗ ನಮ್ಗೆ ಅಂದ್ರೆ ಹೆಮ್ಮೆ ಆಯ್ತು. ಈ ತರ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಆ ಸರ್ ಬಗ್ಗೆ ನಮ್ಗಂತೂ ತುಂಬಾ ಗೌರವ ಇದೆ, ಸಿಕ್ಕಾಪಟ್ಟೆ. ಹ್ಯಾಟ್ಸ್ ಆಫ್ ಯು ಸರ್, ಈ ತರ ಕೆಲಸ ಮಾಡ್ತಾ ಇರೋದಕ್ಕೆ. ನಿಮ್ಗೆ ನಾನು ವಿಡಿಯೋ ಮುಖಾಂತರನೇ ತಿಳಿಸ್ತೇನೆ. ಅವತ್ತು ನಿಮ್ಗೆ ಹೇಳ್ದೆ, ಬಟ್ ವಿಡಿಯೋ ಮುಖಾಂತರ ನಿಮ್ಗೆ ಹೇಳ್ತಾ ಇದೀನಿ. ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಬನ್ನಿ, ನಿಮ್ಗೆ ಅವ್ರನ್ನ ನಾನು ಮೀಟ್ ಮಾಡಿಸ್ತೀನಿ. ಇವಾಗ ಅವ್ರು ಇದಾರಂತೆ. ಆಕ್ಚುಲಿ ನಾನು ಕಾಲ್ ಮಾಡಿದ್ದೆ, ಇವಾಗ ಇದಾರಂತೆ, ಈ ತರ ಬರ್ತಾ ಇದೀವಿ ಅಂತ ಹೇಳಿದ್ವಿ. ಅವ್ರು ಆಕ್ಚುಲಿ ಎಲ್ಲೋ ಹೊರಗಡೆ ಹೋಗ್ತಾ ಇದ್ರು. ಇಲ್ಲ ಬನ್ನಿ ನಾನು ಇರ್ತೀನಿ ಅಂತ ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಬನ್ನಿ ಹೋಗೋಣ, ನಾನು ನಿಮ್ಗೆ ಅವ್ರನ್ನೂ ಮೀಟ್ ಮಾಡಿಸ್ತೀನಿ. ಮತ್ತು ಅವ್ರು ಯಾವ ಥರ ಎಲ್ಲ ಮಾಡಿದ್ದಾರೆ, ಯಾವ ಥರ ಎಲ್ಲ ಸೆಟಪ್ ಮಾಡಿದ್ದಾರೆ, ಪಾರಿವಾಳನೆಲ್ಲ ಹೇಗೆ ನೋಡ್ಕೋತಾರೆ, ಸೆಕೆಂಡ್ ಸ್ಟೆಪ್ಪು, ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್ ಅಂತ ಹೇಳ್ಬಿಟ್ಟು ಪಾರಿವಾಳನ ಎಷ್ಟು ಅವರು ಜೋಪಾನ ಮಾಡ್ತಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ವಿಡಿಯೋ ಮೂಲಕ. ನಾನು ಅವ್ರಿಗೆ ಅವತ್ತು ಹೇಳಿದ್ದೆ, ಇಲ್ಲ ಸರ್ ನಾನು ಇದ್ರ ಬಗ್ಗೆ ಒಂದು ವ್ಲಾಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಇವತ್ತು ಅವ್ರ ಜೊತೆ ನಾನು ಪ್ರಮೋಷನ್ ವಿಡಿಯೋ ಇನ್ನೂ ಅಪ್ಲೋಡ್ ಮಾಡಿರಲಿಲ್ಲ, ಯಾಕಂದ್ರೆ ನನ್ನ ಅಕೌಂಟ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಲ್ಲ. ಸೊ ನಾನು ಇಷ್ಟು ದಿನ ಆದರೂ ಮಾಡಿರಲಿಲ್ಲ. ಅವ್ರು ಇರಲಿ ಪರವಾಗಿಲ್ಲ ಮಾಡು ಅಂತ ಹೇಳ್ಬಿಟ್ಟು ಇವತ್ತು ಮಧ್ಯಾಹ್ನ ಕಾಲ್ ಮಾಡಿದ್ರು. ಇವರೇ ನಮ್ಮ ಮಿಸಸ್ ಮಾತಾಡಿದ್ರು. ನಾವು ಇವಾಗ ಆಚೆ ಹೋಗ್ತಾ ಇದ್ವಿ, ಈ ತರ ಅವ್ರು ಮೀಟ್ ಮಾಡೋ ಸಂದರ್ಭ ಬಂತು. ಅದಕ್ಕೆ ನಾನು ಇವಾಗ ವ್ಲಾಗ್ ಮಾಡ್ತಾ ಇದ್ದೀನಿ. ಲಾಗ್ ಬೇರೆ ತರ ಮಾಡೋಣ ಅನ್ಕೊಂಡ್ವಿ, ಬಟ್ ನೋಡಿ ಅಪ್ಪ ಪಾರಿವಾಳನೇ ಸಿಕ್ತು, ಅದರಿಂದನೇ ಲಾಗ್ ಅಲ್ಲಿ ಕೊಡಕ್ ಹೋಗ್ಬೇಕಲ್ಲ, ಅದಕ್ಕೆ ಸೊ ನಾನು ವಿಡಿಯೋನೇ ಮಾಡ್ಬಿಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದೀನಿ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ನೋಡಿ. ಒಂದು ನಿಮ್ಗೆಲ್ಲಾದ್ರೂ ಪಕ್ಷಿ ಸಿಕ್ಕರೆ ನಿಮ್ಗೂ ನಿಜವಾಗ್ಲೂ ಖುಷಿ ಆಗುತ್ತೆ ನೋಡಿದ್ರೆ. ಬರ್ಡ್ಸ್ ಲವರ್ ಯಾರಾದ್ರೂ ಇದ್ರೆ ಖಂಡಿತ ಸ್ಕಿಪ್ ಮಾಡಕ್ ಹೋಗ್ಬೇಡಿ.
ನಾವು ಪಕ್ಷಿನ ಉಳಿಸ್ಬೇಕು. ಯಾಕಂದರೆ ಇವಾಗ ಬನ್ನಿ ನಿಮ್ಗೆ ಅಲ್ಲಿ ತೋರಿಸ್ತೀನಿ ನಾನು, ಅದು ನೋಡ್ತಾನೆ ಏನೋ ಹೇಳ್ತಾ ಇದ್ರೆ ಚೆನ್ನಾಗಿರುತ್ತೆ. ಸರ್ ಅಲ್ಲೇ ಇದ್ದಾರೆ ನೋಡಿ. ಹೇಳಿದ್ದಾರೆ. ಹುಷಾರಾಗಿಟ್ಕೋ. ಈ ಕುಂದಮ್ಮ ಭಾರಿ ಜೋರೈತೆ ಅದು. ಫೋನ್ ತಗೊಂಡ ಹಂಗೆ ಆಯ್ತು ತಾನೆ ಗೋನ ಥರದ್ದು. ನೋಡ್ರಿ ನೋಡಿ ಹಿಂಗೆ ಈ ಥರ ಇದೆ. ಹುಷಾರಾಗಿಟ್ಕೋ. ಕತ್ತು ಈಗ ಕತ್ತು ನೋಡಿ, ಕತ್ತು ಹಿಂಗಾಗಿದೆ. ಏಯ್ ಇರ. ಕತ್ತು ಹಿಂಗಾಗಿದೆ ನೋಡಿ. ಈ ಥರ ನಿಮ್ಗೆಲ್ಲಾದರೂ ಕತ್ತು ಏನೋ ಪಾರಿವಾಳದ ಕತ್ತು ಏನಾದರೂ ಆಗಿದ್ರೆ, ಏನೋ ಅದಕ್ಕೆ ಆರಕ್ಕಾಗದೇ ಇದ್ದಿದ್ರೆ ಇಲ್ಲಿ ತಗೊಂಡು ಕೊಡಿ. ಇಲ್ಲಿ ತೋರಿಸಿ. ಇಲ್ಲಿ ಇಲ್ಲೆಲ್ಲ ಆ್ಯಕ್ಚುಲಿ ಅಲ್ಲಿರೋದು ಅಂದರೆ ಅವ್ರ ಆಫೀಸ್ ಇದು ಆಯಿತಾ. ಆಗ ಅವ್ರ ಆಫೀಸ್ ಇದು, ಆಫೀಸ್ ಓನರು. ಈ ಆಫೀಸ್ ಓನರೇ ಇಲ್ಲಿದೆಯಲ್ಲ ಈ ಬಿಲ್ಡಿಂಗು ಇದೆ ನೋಡಿ. ಆ ಬಿಲ್ಡಿಂಗ್ ಫುಲ್ಲು ತೋರಿಸ್ತೀನಿ ರೀ, ಒಂದು ನಿಮಿಷ. ಈಗ ಇದೆಯಲ್ಲ ಇದೆ. ಇನ್ನೊಂದು ಸರಿ ಒಂದು ನಿಮಿಷ ಅವ್ರಿಗೆ ಮೀಟಾಗಿ ಅವ್ರ ಹತ್ರ ಹೋಗ್ತೀವಿ. ಅವ್ರ ಬಿಲ್ಡಿಂಗ್ ಫುಲ್ ಅದು, ಅಲ್ಲಿಂದ ಹಿಡ್ದು ಫುಲ್ ಬಿಲ್ಡಿಂಗ್ ಬರೀ ಪಾರಿವಾಳಗೋಸ್ಕರ ಇಟ್ಟಿದ್ದಾರೆ. ಬನ್ನಿ ಅವರ ಓನರ್ನ ಮೀಟ್ ಮಾಡೋಣ. ಇದ್ದಾರಾ ಸರ್? ಹೋಗ್ಬೋದಾ ಪಾರಿವಾಳ ತೊಗೊಂಡು ಹೋಗ್ಬೋದಾ? ಅಲ್ಲ ಪಾರಿವಾಳ ತೊಗೊಂಡು ಹೋಗ್ಬೋದಾ? ಇವರೇ ನಮ್ಮ ಸರ್. ಆ ಪಾರಿವಾಳನೆಲ್ಲ ಆರೈಕೆ ಮಾಡ್ತೀರಾ ಸರ್? ಇವರೇನೆ ಮನೆ ಹತ್ರನೇ ಸಿಕ್ತು ಸರ್. ಒಂದು ನಿಮಿಷ ಕಟ್ ಮಾಡಿ. PMB ಕಾಯಿಲೆ ಆಗಿದೆ. ಕಾಯಿಲೆ ಬಂದಿರೋ ಪಾರಿವಾಳಗೆ आफ्टर 20 ईयर ಗಂಟ್ಲು ಲಾಕ್ ಆಗಿಬಿಡುತ್ತೆ. फिर नेक्स्ट डे में आपने फोन नहीं तो बात सही है. ಬನ್ನಿ ಇವಾಗ ಪಾರಿವಾಳನ ಏನು ಹಾಸ್ಪಿಟ್ಲಲ್ಲಿ ತೊಗೊಂಡೋಗ್ತೀವಿ. ಮನೆ ಹತ್ರ ಹೋಗ್ತಾ ಇದೀವಿ ಅಂಕಲ್. ಹಂಗೆ ಇವ್ರು ಹೇಳಿದ್ರು ಸರ್, ಹಾಗೆ ಬಿಟ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ನಂಗೆ ಮುಟ್ಟಕ್ಕೆ ಭಯ, ಅದಕ್ಕೆ ನಾನು ಮುಟ್ಲಿಲ್ಲ. ಆ್ಯಕ್ಚುಲಿ ನನ್ನ ಕೈಲಿ ಕೊಟ್ಟ ಆವಾಗಲೇ ಬೇಗ ತಗೋ ಅಂತ ಹೆದರ್ಕೊಂಡೆ. ನೋಡಿ ಇದೆ ಅದು ಇದೆಯಲ್ಲ, ಇದೆ ನೋಡಿ. ಶ್ರೀ ಶಂಕೇಶ್ವರ ಪಾರ್ಶ್ವನಾಥ ಜೈನ ಕಬೂತರ್ ದಾನ ಸೇವಾ ಸಮಿತಿ. ಈಗ ನೋಡಿ, ಇಲ್ಲಿಂದ ಹಿಡಿದು ಈ ಫುಲ್ ಬಿಲ್ಡಿಂಗು ಪಾರಿವಾಳಗೋಸ್ಕರನೇ ಇರೋದು. ಬನ್ನಿ ಒಳಗಡೆ ನಿಮ್ಗೆ ಹೇಗಿದೆ ಅಂತ ತೋರಿಸ್ತೀನಿ. ಬನ್ನಿ ನೋಡಿ, ಇಷ್ಟೆಲ್ಲ ಇದೆ. ಓ ನೋಡಿ, ಇದೆಲ್ಲ ಆಫೀಸು. ಏನು ಮಾಡ್ತಿದೆ? ಏ ಬೇಡ, ಹಾರುತ್ತೆ. ಆವಾಗಲೇ ಹಾರ್ತಿತ್ತು ನಮ್ಮ ಬೇಡ. ನೋಡೋದನ್ನ ಯಾಕೋ ಹಾಂ ಇರೋ ಸ್ವಲ್ಪ ಹೊತ್ತು.
ಇದೇ ಥರ ಇತ್ತು ಪಾಪ. ಇದು ನಾರ್ಮಲ್ ಸೀದಾ ಬಿಟ್ರೆ ಆರೋಗುತ್ತಿತ್ತು ಈ ಕಡೆ. ಇದು ಈಗ ಬಿಡ್ಬೋದು, ಹಿಂಗೆ ತೋರಿಸ್ಬೋದು, ಬಟ್ ಬಿಟ್ರೆ ಓಡ್ಬಿಡ್ತೀವಿ. ಆರಲ್ಲ ಅನ್ಸುತ್ತೆ ಆ್ಯಕ್ಚುಲಿ, ಆರ್ತಾ ಇರಲಿಲ್ಲ ಅಲ್ಲಿ, ಗೊತ್ತಿಲ್ಲ. ಬಿಡ್ಲಾ ಬೇಡ ಇದು ಹೋಗಿದ್ರೆ ಆರಲ್ವಾ? ಆರಲ್ಲ. ಬೈ ಏಯ್ ಅದು ನೀವು ಊಟ ಆರಾಡಲ್ಲ ಕೊಡ್ತೀವಿ ಅಂತ ಕಣೋ. ಹೇಳಿ ಬಿಟ್ಬಿಟ್ರೆ ನಾಯಿ ಇಲ್ಲ ಬೇಕು ತಿನ್ಕೊಂಡ್ಬಿಡುತ್ತೆ. ಬಾ ಈ ಕಡೆ. ಬಾ 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 ಬಾ. ಹಲೋ ಸರ್, ಹೇಗಿದ್ದೀರಾ? ಆರಾಮಾಗಿ? ಹಲೋ ಕನ್ನಡ. ಬೇರೆ ನೋಡಿ, ಪಾರಿವಾಳನ ತುಂಬಾ ಅಂದ್ರೆ ತುಂಬಾ ಪ್ರೀತಿಯಿಂದ ಸಾಕಿ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ತಿರ್ಗಾ ಅದ್ರ ಮರುಜೀವ ಕೊಡೋದು ಇದೇ ನಮ್ಮ ಸರ್. ಸರ್ ನಿಮ್ಮ ಹೆಸರು? ಸುರೇಶ್ ಸರ್ ಅಂತ. ತುಂಬಾ ಹ್ಯಾಟ್ಸ್ ಆಫ್ ಯು ಸರ್, ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಒಂದು ಏನು ಇದಕ್ಕಂತ ಹೇಳೋದಿಲ್ಲ. ಕತ್ಕಾಯಿಲೆ ಆಗಿಲ್ಲ, ಹಾ. ಸ್ಟೋಕ್ ಕೊಡೋದು, ಇದೊಂದು ಬ್ಲಾಕ್ ಆಗಿದೆ. ಓಕೆ ಓಕೆ, ಬಟ್ ನಮ್ಮ ಹತ್ರ ಮೆಡಿಸಿನ್ ಇದೆ, ವ್ಯಾಕ್ಸಿನ್ ಇದೆ. ರೆಕಾರ್ಡ್ ಅಂತ ಸುತ್ತ ಕಾಯಿಲೆಗಳು ಓಕೆ ಓಕೆ. ಅದು ಈ ಟೈಮಲ್ಲಿ ಏನಕ್ಕೆ ಆಯ್ತು? ಅದು ಮೇ ಬಿ ಸಿಡ್ಲು ಹೊಡಿತಲ್ಲ. ಇಲ್ಲ, ಕೋಲ್ಡ್ ಇಂದನೂ ಆಗುತ್ತೆ, ಹೆವಿ ಹೀಟ್ ಇದ್ರೂ ಆಗುತ್ತೆ. ಓಕೆ ಓಕೆ. ಈಗ ಸಿಡ್ಲು ಹೊಡಿತಲ್ಲ, ಅದಕ್ಕೇನ ಆಗಲ್ಲ? ಇಲ್ಲ ಇಲ್ಲ, ಅದಕ್ಕೆ ನಾನು ಏನು ಅನ್ಕೊಂಡೆ, ಮಳೆ ಬಂದಿತ್ತು ನಮ್ಮ ಮನೆಯಿಂದ ಆಚೆ ಬರ್ಬೇಕಾದ್ರೆ, ಅದು ಕಾರ್ನರ್ದಲ್ಲಿ ಬಿದ್ದೋಗ್ಬಿಟ್ಟಿತ್ತು ರೋಡಲ್ಲಿ. ನಾನೇನು ಅನ್ಕೊಂಡ್ವಿ ಸಿಡ್ಲಿಂದ ಹೊಡಿತಲ್ಲ, ಅದಕ್ಕೇನಾರು ಆಗೋಯ್ತೇನೋ. ಅದ್ರ ಕೈಲಿ ಆಡಕ್ಕೂ ಆಗಲ್ಲ, ಹಾಂ ಹಾಂ ಅದು ಹಂಗಾಗಿ ಬಿದ್ದೋಗ್ಬಿಡೋದು. ಹಾಂ ಓಕೆ ಓಕೆ. ಬನ್ನಿ, ನಾವು ಫುಲ್ ಅದು ಬಿಲ್ಡಿಂಗ್ನ ತೋರಿಸ್ತೀನಿ, ಎಕ್ಸ್ಪ್ಲೇನ್ ಮಾಡ್ತಾರೆ ಇವ್ರು ಏನೇನು ಮಾಡ್ತಾರೆ ಅಂತ. ಬನ್ನಿ. ಇದು ಫಸ್ಟ್ ಸ್ಟೇಜು, ಅಂದರೆ ಸ್ಟಾರ್ಟಿಂಗು ತುಂಬ ಕಾಯಿಲೆ ಇರ್ತದಲ್ಲ, ಆ ಪಾರಿವಾಳ ಅನ್ಸುತ್ತಲ್ವ ಸರ್? ಅದು ಇದು ಈ ಕಡೆ ಈ ಥರ ಚಿಕ್ಕ ಚಿಕ್ಕ ಬೇಬಿಗಳು ಬಂದಿರುತ್ತೆ. ಹಾಂ, ಈ ಥರ ಬೇಬಿಗೆ ನೀವೇ ಇಟ್ಕೊಳ್ಳಿ. ಏನೇನು ಮಾಡ್ತಾರೆ ಅಂತ ಇವರೇ ಹೇಳ್ತಾರೆ. ಯಾಕೆ ಲಾಸ್ಟ್ ಟೈಮ್ ಹೇಳಿದ್ರು, ನನಗೆ ಕರೆಕ್ಟಾಗಿ ಬರುತ್ತೆ ಇರೋದಿಲ್ಲ, ಇವರು ಈ ಹೇಳ್ತಾರೆ. ತರ ಸ್ಮಾಲ್ ಬೇಬೀಸ್ ಎಲ್ಲ ತಂದು ಕೊಟ್ಬಿಟ್ಟಿರ್ತಾರೆ, 1 ದಿವಸದ 2 ದಿವಸದ್ದೆಲ್ಲ. ಇದನ್ನೆಲ್ಲ ನಾವು ಹ್ಯಾಂಡ್ ಫೀಡಿಂಗ್ ಮಾಡಿ ಕ್ಲೀನಾಗಿ ಇದು ಮಾಡಿ ಈಟಿಂಗ್ ಪೆಡಲ್ಲ ಇಟ್ಟು ಒಳ್ಳೆ ಏನು ಕಸಿದಾಗಿ ನೀಟಾಗಿ ನೋಡಿಕೊಂಡು ಈ ಥರ ಮಾಡಿಕೊಂಡು ಹ್ಯಾಂಡ್ ಫೀಡಿಂಗ್ ಮಾಡಿಕೊಂಡು ಎಲ್ಲ ಇದೆ. ಈ ಥರ ಹ್ಯಾಂಡ್ ಫೀಡ್ ಮಾಡಿ ಈ ಥರ ದೊಡ್ಡದು ಎಲ್ಲ ಮಾಡಿದ್ದೀನಿ. ಓಕೆ ಓಕೆ, ಬಾಯ್. 90 ಡೇಸ್ವರೆಗೂ ಇರುತ್ತೆ ದೊಡ್ಡದಾಗೋಸ್ಕರ. ಇವೆಲ್ಲ ಫಸ್ಟ್ ಇವೆಲ್ಲ ಬಂದು ಇಂಜೂರ್ ಆಗಿರೋದು, ರೆಕ್ಕೆ ಎಲ್ಲ ಇಂಜೂರ್ ಆಗಿರುತ್ತೆ. ಇವಕ್ಕೆಲ್ಲ ರೆಡಿ ಮಾಡಿ ಆರಕ್ಕಾಗಲ್ಲ. ಅದರಿಂದ ಇವು ಎಷ್ಟು ವರ್ಷ ಇರ್ತವೆ, ಇಲ್ಲೇ ಊಟ ತಿಂಡಿ ನೀರು ಎಲ್ಲ ವ್ಯವಸ್ಥೆ ಮಾಡಿರ್ತೀವಿ. ಅಂದ್ರೆ ಅಂದ್ರೆ ಒಂದೊಂದು ಸ್ಟೇಜ್, ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್. ಇದು ಮೇ ಬಿ ಫಸ್ಟ್ ಸ್ಟೇಜ್ ಅನ್ಸುತ್ತೆ. ಇದೆಲ್ಲ ವಾಸಿ ಆದ್ಮೇಲೆ ಇದನ್ನ ನೆಕ್ಸ್ಟ್ ಫಸ್ಟ್ ಫ್ಲೋರಿಗೆ ತಗೊಂಡು ಹೋಗ್ತಾರೆ. ಫಸ್ಟ್ ಫ್ಲೋರ್ ಅಲ್ಲ, ಥರ್ಡ್ ಫ್ಲೋರ್ ಸೀದಾ ಟೆರೆಸ್ ಮೇಲೆ ಇಲ್ಲಿ ವಾಸಿ ಆಗ್ಬಿಟ್ಟಿರುತ್ತೆ. ಈ ಕಡೆ ಇರೋದೇನು? ಅದು ಪರ್ಮನೆಂಟ್ ಗೆಸ್ಟ್ ಅಂದ್ರೆ ಅದು ಎಷ್ಟು ವರ್ಷ, 8 ವರ್ಷ, 10 ವರ್ಷ, 15 ವರ್ಷ. ಬನ್ನಿ ಬನ್ನಿ, ಇನ್ನೊಂದು ತೋರಿಸ್ತೀವಿ ಬನ್ನಿ. ಅಂದ್ರೆ ಇದು ಯಾವ ತರ? ಇದು ರೆಕ್ಕೆಲ್ಲ ಡ್ಯಾಮೇಜ್ ಆಗಿರುತ್ತಲ್ಲ, ಇವನ್ನೆಲ್ಲ ರೆಡಿ ಮಾಡಿದ್ಮೇಲೆ ಅದು ತಗೊಂಡೋಗ್ತೀವಿ. ಆರಕ್ಕೆ ಆಗಲ್ಲ. ಓಕೆ ಓಕೆ. ಆ ಥರ ಪಕ್ಷಿನ ಇಲ್ಲೇ ಇಟ್ಕೊಂಡು ಊಟ ನೀರು ವ್ಯವಸ್ಥೆ ಮಾಡ್ಕೊಂಡು ಮೇಷ್ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಲೈಫ್ ಲಾಂಗ್ ಇದು ಇಲ್ಲೇ ಇರುತ್ತೆ. ಆ ಸೆಕ್ಷನ್ ಅದು ಮಾಡಿದ್ವಿ. ಬನ್ನಿ, ಇಲ್ಲೊಂದು ಸೆಕ್ಷನ್ ಇದೆ. ಇದು ಫಸ್ಟ್, ಇದು ಸೆಕೆಂಡ್. ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟಿದೆ ಅಂತ. ಏನೋ ಪಾರಿವಾಳಗೋಸ್ಕರ ಎಷ್ಟು ಮಾಡಿದ್ದಾರೆ ಅಂತ. ಜಸ್ಟ್ ಇದು ಸೆಕೆಂಡ್ ಆಯ್ತಾ, ಇನ್ನು ಥರ್ಡ್ ಏನೋ ಥರ್ಡ್ ಸ್ಟೇಜ್ ಅಲ್ಲಿ ಇದೆ, ಸೆಕೆಂಡ್ ಫ್ಲೋರ್ ಅಲ್ಲೂ ಇದೆ, ಥರ್ಡ್ ಫ್ಲೋರ್ ಅಲ್ಲೂ ಇದೆ. ಒಂದು ಫುಲ್ ರೂಮು ಹಾಲು, ಅದೇನೇನೋ ದೊಡ್ಡ ಫುಲ್ ರೂಮು, ಇವಕ್ಕೆ ಅಕ್ಕಿ ಬೇಳೆ ಇವಾಗ ತಿನ್ನೋಕೆಲ್ಲ ಒಂದು ದೊಡ್ಡ ಗೋಲ್ಡನೆ ಮಾಡ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸರ್. ಇವು ಯಾವ ತರ? ಹೇಳುದಲ್ಲ, ರೆಕ್ಕೆ ಕಟ್ಟಾಗಿರೋದು, ಆರಕ್ಕಾಗದಿರೋದು, ವಯಸ್ಸಾಗಿರೋದು, ಪೂರ್ತಿ ಇಲ್ಲೇ ಇರೋದು. ಇವೆಲ್ಲ 8 ವರ್ಷದಿಂದ ಇದಾವೆ ಪೂರ್ತಿ. ನೀವು ಎಷ್ಟು ವರ್ಷ ಇರ್ತೋ ಅಷ್ಟು ವರ್ಷ ನಾವು ಊಟ ತಿಂಡಿ ನೀರು ಎಲ್ಲ ವ್ಯವಸ್ಥೆ ನಾವು ಮಾಡಿ ಇಲ್ಲೇ ಇಟ್ಕೊಂಡು ಸಾಕ್ತೀವಿ. ಯಾಕಂದ್ರೆ ಆರಕ್ಕಾಗಲ್ಲ, ಬಿಟ್ರೆ ಹೊರಗಡೆ ಆರಕ್ಕಾಗಲ್ಲ. ಬೆಕ್ಕು ಕೈಯಲ್ಲಿ ಈ ಥರ ಈಗಲ್ ಕೈಯಲ್ಲೆಲ್ಲ ಸಿಗಾಕೊಂಡು ಇದಾಗುತ್ತೆ, ತೊಂದರೆ ಆಗುತ್ತೆ ಅಂದ್ಬಿಟ್ಟು ಪರ್ಮನೆಂಟ್ ಗೆಸ್ಟ್ ಇಲ್ಲೇ ಇರ್ತಾರೆ. ಇಲ್ಲೇ ಎಷ್ಟು ದಿನ ಬೇಕು, ಎಷ್ಟು ವರ್ಷ ಬರುತ್ತೆ. ಪರ್ಮನೆಂಟ್ ಆರಕ್ಕೆ ಬರಲ್ಲ. ಅಂದ್ರೆ ಇವಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ, ಹುಷಾರಾಗಿರುತ್ತೆ, ಬಟ್ ಇವಕ್ಕೆ ಆರಕ್ಕಾಗಲ್ಲ, ಪರ್ಮನೆಂಟ್ ಆರಕ್ಕಾಗಲ್ಲ. ಅಂತ ಪಾರಿವಾಳಕ್ಕೆ ಏನ್ ಮಾಡ್ತಾರೆ, ಇಲ್ಲಿ ಇರ್ತಾರೆ ಆಯ್ತಾ. ಇಲ್ಲೆಲ್ಲ ಇಟ್ಟು ಲೈಫ್ ಲಾಂಗ್ ಇವು ಜೀವಂತವಾಗಿ ಇರೋವರೆಗೂ ಇಲ್ಲೇ ಇಟ್ಕೊಂಡು ಇವಕ್ಕೆ ಆಹಾರ ನೀರು ಹಾಕೊಂಡು ಇಲ್ಲೇ ಇರ್ತಾರೆ ಆಯ್ತಾ. ಆ ತರದ ಕೆಲಸ ಮಾಡ್ತಾರೆ. ಇನ್ನೊಂದು ಆರಕ್ಕೆ ಏನಾಗುತ್ತಲ್ಲ,
ಅವು ಏನೋ ರೆಡಿ ಆಗುತ್ತೆ ಅನ್ನೋ ಒಂದು ಇದು ಇರುತ್ತಲ್ಲ, ಅವನ್ನ ತಗೊಂಡೋಗಿ ನೆಕ್ಸ್ಟ್ ಇದರಲ್ಲಿ 3rd ಫ್ಲೋರಲ್ಲಿ ಬಿಡ್ತಾರೆ ಅಲ್ವಾ? 3rd ಫ್ಲೋರ್ ಮತ್ತೆ ಅಲ್ಲಿ ಬೇರೆ ತರ ಟ್ರೀಟ್ಮೆಂಟ್ ಕೊಡ್ತಾರೆ. ಬನ್ನಿ ಅದನ್ನ ತೋರಿಸ್ತೀನಿ. ಬನ್ನಿ, ಇದು 2nd ಫ್ಲೋರ್ ಆಯ್ತಾ. ಈಗ ಅವಾಗ ಕೆಳಗಡೆ ನೋಡಿದ್ರಲ್ಲ, ಅಂದ್ರೆ ಫಸ್ಟ್ ನೋಡಿದ್ರಲ್ಲ, ಅಲ್ಲಿ ವಾಸಿ ಆದ್ಮೇಲೆ ಇಲ್ಲಿ 2nd ಫ್ಲೋರಿಗೆ ಬರ್ತಾವ ಪಾರಿವಾಳ ಅಲ್ವಾ ಸರ್? ಹೌದು ಸರ್, ಇದು ಬಂದು ಕತ್ಕಾಯಿ PMB ಅಲ್ಲಿ ಕೆಳಗಡೆ ಅದ್ರಲ್ಲಿ ನಾರ್ಮಲ್ ಚೆನ್ನಾಗಿರೋದು, ಸುತ್ತ ಬಂದಿರೋದು, ಪಾಪ್ ಇದು ಬಂದಿರೋದು, ರೆಕ್ಕೆ ಇಟ್ಟಾಗಿರೋದು, ಈ ಆಮೇಲೆ ಸಿಟ್ರಾ ಹೊಡೆದಿರೋದು, ಇವನ್ನೆಲ್ಲ ಅಲ್ಲಿ ರೆಡಿ ಮಾಡಿ ಅಲ್ಲಿ ಇಟ್ಟಿರ್ತೀವಿ. ಅಂದ್ರೆ ಬರೀ ಇದು ಬೇರೆ ಸೆಕ್ಷನ್. ಅಂದ್ರೆ ಇವಾಗ ನಾವು ತಂದಿರೋ ಪಾರಿವಾಳನೇ ಇದೇ ಸೆಷನಲ್ಲಿ. ಓಕೆ ಓಕೆ ಓಕೆ. ಇವೆಲ್ಲ ಏನಂದ್ರೆ ಹರಡುತ್ತೆ, ಪಾರಗಟ್ಟು ಪಾರಲ್ಲ ಬರುತ್ತೆ, ಅದಕ್ಕೆ ಈ ಸೆಕ್ಷನ್ನೇ ಸಪ್ರೇಟ್ ಮಾಡಿ ಕಲ್ಪಲ್ಲ ಉಂಟಾಗುತ್ತೆ. ಇವಾಗ ನಾವು ತಂದ್ವಲ್ಲ ಪಾರಿವಾಳ, ಅದು ಸೇಮ್ ಇದೇ ತರನೇ ಆಗಿದೆ. ಅದೆಲ್ಲ ಇದು ಬರುತ್ತೆ ಹಾಂ, ಕೆಳಗಡೆ ಇದೆ, ಇಂಜೆಕ್ಷನ್ ಕೊಡ್ತಾ ಇದ್ದಾರೆ, ಬರುತ್ತೆ ಅದು ಮೇಲ್ಗಡೆ. ನೋಡಿ ಇವೆಲ್ಲ ರೆಡಿ ಆಗಿದೆ, 80% ರೆಡಿ ಆಗಿದೆ ಸೆಕ್ಷನ್. ಅಂದರೆ ಮುಂಚೆ ಓಕೆ ತೋರಿಸಿ ಇದನ್ನ. ಓಕೆ ಇಲ್ಲಿದೆಯಲ್ಲ, ಹಲೋ, ಓಕೆ 80% ರೆಡಿ ಆಗಿದೆ. ಇದೆಯಲ್ಲ, ಮುಂಚೆ ಇವಾಗ ನಾ ತಂದ್ವಲ್ಲ ಕತ್ತು ತಿರುಗೋಗಿರೋದು, ಅದೇನಂದ್ರೆ ಹೌದು, PMB ಆ ಥರ ಇತ್ತು. ಇವು ಮುಂಚೆ ಪಾರಿವಾಳ ಇದು ಆ ಥರ ಇದ್ದಿದ್ದನ್ನ ಏನೋ 80% ರೆಡಿ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು 80% ಈ ಥರ ರೆಡಿ ಮಾಡಿದ್ದಾರೆ. 100% ಆದ್ಮೇಲೆ ಎಲ್ಲಿ ಹೋಗ್ತಾವಂದ್ರೆ ಮೇಲ್ಗಡೆ ಹೋಗ್ತಾವ. ಅದನ್ನ ತೋರಿಸ್ತೀವಿ Terrace ಮೇಲ್ಗಡೆ. ಮೇಲೆ ಹೋಗ್ತಾವೆ. ಬನ್ನಿ ಎಲ್ಲಿ ಹೋಗೋಣ ಒಂದ್ಸತಿ ನೋಡಿ, ನೋಡ್ಕೊಂಡು ಆಲ್ರೆಡಿ ಬನ್ನಿ. ರೆಡಿ ಆಗಿದೆ. ಟೆರೆಸ್ ಬಿಡಬೇಕಾಗಿತ್ತು, ಮಳೆ ಬಂದಂತ ಇಲ್ಲಿ ಇಟ್ಟಿದ್ದೀವಿ. ಇದೆ ಕ್ಯೂರ್ ಆಗಿದೆ, 100% ಕ್ಯೂರ್ ಆಗಿದೆ. ಅಲ್ಲಿ ನೋಡಿ, ಅದು 100% ಕ್ಯೂರ್ ಆಗಿದೆ. ಆಕ್ಚುಲಿ ಮೇಲ್ಗಡೆ ಟೆರೆಸ್ ಮೇಲೆ ಹೋಗ್ಬೇಕಾಗಿತ್ತು, ಮಳೆ ಬಂದಿರೋದ್ರಿಂದ ವೇಟಿಂಗ್ ಅಲ್ಲಿ ಇದೆ. ಇನ್ನು ಹೋಗುತ್ತೆ ಮೇಲ್ಗಡೆ. ಖುಷಿಯಿಂದ ನೋಡಿ ಅಲ್ಲಿ ಎಷ್ಟು ಹರಡ್ತಾ ಇದೆ. ಇದು ರೆಡಿ ಆಗಿದೆ, ಇದು ರೆಡಿ, 3-4 ರೆಡಿ ಆಗಿದೆ. ನೋಡಿ, ಈ ಕಡೆ ನೋಡಿ, ಇವೆಲ್ಲ ಮೇಲ್ಗಡೆ ಇದಾವಲ್ಲ, ಎಲ್ಲ ರೆಡಿ ಆಗಿದೆ, 100% ಕ್ಯೂರ್. ಹಾ, ಅದೇ ಸ್ಟಾರ್ಟಿಂಗು ನಾವು ಇವಾಗ ಏನ್ ತಂದ್ವಲ್ಲ ಪಾರಿವಾಳನ, ಆ ಥರ ಇದ್ದಿದ್ದು ಪಾರಿವಾಳವ ಅಲ್ಲಿ ಹಾರಾಡ್ತಾ ಇರೋವು ಅಲ್ವಾ ಸರ್? ಹೌದು ಸರ್. ಮುಂಚೆ ಆ ಥರ ಕತ್ತು ಉಳ್ಕಿರೋದು, ಅದೇನೋ PMB ಅಂದ್ರು, ಈ ಥರ ಇದ್ದಿದ್ದು ಪಾರಿವಾಳನ, ಕತ್ತು ಉಳ್ಕಿರೋ ಪಾರಿವಾಳನ ಆ ಥರ ಆರೋ ಥರ ಮಾಡಿದ್ದಾರೆ. ನಾವು ಕನ್ನಡದಲ್ಲಿ ಕತ್ಕಾಯಿಲೆ ಅಂತ ಹೇಳ್ತೀವಿ. ಕತ್ಕಾಯಿಲೆ ಅಂತ ಹೇಳ್ತಾರಲ್ಲ, ಆ ಥರ ಕಾಯಿಲೆನ ಈ 100% ಕ್ಯೂರ್ ಮಾಡಿದ್ದಾರೆ. ಏನ್ ಹೇಳ್ಬೇಕು ನನ್ಗೆ ಪದನೇ ಗೊತ್ತಾಗ್ತಿಲ್ಲ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಇವ್ರು ಮಾಡೋ ಕೆಲಸ. ಬನ್ನಿ ಸರ್, ಅದು ಮೇಲೆಗಡೆ ನಮ್ಮ ಆಡಿಯನ್ಸ್ ತೋರ್ಸೋಣ. ಇಲ್ಲಿದೆ ನೋಡಿ, ನಿಮ್ಗೆ ಬೇರೆ ಟ್ಯಾಂಕರ್ ಅಂತ ಹೇಳ್ತೀವಿ. ಬನ್ನಿ, ಇಲ್ಲೊಂದು ಏನೋ ಎರಡು section. ರೋಗ ತರ 2 ಕಾಯಿಲೆ. 2 ಕಾಯಿಲೆ. ಇದು ಯಾವ ಕಾಯಿಲೆ ಅಂತ ಇವರು ಹೇಳ್ತಾರೆ. ಬನ್ನಿ. ನೋಡಿ, ಇದು ಕ್ಯಾಂಕರ್ ಬಂದಿದೆ ಇದಕ್ಕೆ. ಕ್ಯಾಂಕರ್ ಅಂದ್ರೆ ಕ್ಯಾನ್ಸರ್. ಇದು ನೋಡಿ, ಇದು ಫುಲ್ ಇದೆ. ಓಕೆ. ಅದು ಬಾಯಲ್ಲಿರೋದೆಲ್ಲ ರಿಮೂವ್ ಮಾಡ್ತೀವಿ. ರಿಮೂವ್ ಮಾಡಿ ಮೆಡಿಸಿನ್ ಹಾಕ್ತಾ ಇರ್ತೀವಿ. ಓಕೆ. ಇವು ರೆಡಿ ಆಗುತ್ತೆ ಖಂಡಿತಪ್ಪ. ಇವು ನಾರ್ಮಲ್ ಪಾರಿವಾಳ ತುಂಬಾ ಸೀರಿಯಸ್ ಇದ್ರೆ ಆಗಲ್ಲ, ಹೌದಾ? ಅದಕ್ಕೆ ಸೆಕ್ಷನ್ ಬೇರೆ ಇಟ್ಟಿದ್ದೀವಿ. ಇದು ಕ್ಯೂರ್ ಆಗುವಂತ ಪಾರಿವಾಳಗಳು. ಕ್ಯೂರ್ ಆಗುತ್ತೆ. ಓಕೆ. 80% ನಾವು ಫುಲ್ ಟ್ರೈ ಮಾಡ್ತೀವಿ. ಮಿಕ್ಕಿದ್ದು ಹೇಳಕ್ಕಲ್ಲ, ಸೀರಿಯಸ್ ಇದ್ರೆ ಹೇಳಕ್ಕಲ್ಲ. ಓಕೆ. ಕ್ಯಾನ್ಸರ್ ಟೈಪ್. ಒಟ್ಟಲ್ಲಿ ಇದುವರೆಗೂ ಇನ್ನೂ ಸತ್ತಿಲ್ಲ. ಆ ಕಡೆ ಬನ್ನಿ, ಆ ಕಡೆ. ತುಂಬಾ ಸೀರಿಯಸ್ ಇರೋದು ತಂದಿರ್ತಾರಲ್ಲ, ಇದುವರೆಗೂ ಯಾವುದೋ ಫೇಲ್ಯೂರ್ ಆಗಿಲ್ಲ. ಫೇಲ್ಯೂರ್ ಆಗ್ಬಾರ್ದು ಅಂತ ನಮ್ದು ಒಂದು ಕೋರಿಕೆ. ನಾವು ಟ್ರೈ ಪ್ರಯತ್ನ ಮಾಡ್ತೀವಿ. ಕೆಲವರು ಬೆಳಿಗ್ಗೆ ತಂದು ಕೊಟ್ಟಿರ್ತಾರೆ, ಸಾಯಂಕಾಲಕ್ಕೆಲ್ಲ ಹೋಗ್ಬಿಟ್ಟಿರ್ತಾರೆ. ಅಂಥದ್ದು ಏನು ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಹತ್ರ ಬಂದ್ಮೇಲೆ 2-3 ದಿವಸ ಟ್ರೀಟ್ಮೆಂಟ್ ಸ್ಟಾರ್ಟ್ ಆದ್ಮೇಲೆ ಇಲ್ಲಿವರೆಗೆ ಯಾವುದು ಸಾಯ್ತಾ ಇಲ್ಲ, ಕ್ಯೂರ್ ಆಗ್ತಾ ಇದೆ. ಪ್ಲಸ್ ಇದು ಫಾಕ್ಸ್ ಅಂತ ಈ ಕಡೆ ಒಂದು ಸೆಕ್ಷನ್ ಇದೆ ನೋಡಿ, ಚಿಕನ್ ಫಾಕ್ಸ್. ಓಕೆ. ಇವು ಅಷ್ಟೇ, ಮೇಲೆಲ್ಲ ಕಿತ್ಬಿಟ್ಟು ಕ್ಲೀನಾಗಿ ಮೆಡಿಷನ್ ಹಾಕ್ತೀವಿ, ಮತ್ತೆ ಆ ಕಡೆ ಎಲ್ಲ ಟ್ಯಾಬ್ಲೆಟು ಹಾಕ್ತೀವಿ. ಅದು ಕ್ಲೋಸ್ ಅಪ್ ಇವೆಲ್ಲ ರೆಡಿ ಆಗ್ತಾ ಇರೋದು. ಇಲ್ಲಿ ನೋಡಿ, ಅದು ಬಾಯಿಗೆಲ್ಲ ಹೇಗಾಗಿದೆ ನೋಡಿ, ಅದೆಲ್ಲ ಇಲ್ಲಿ ನೋಡಿ. ಒಂದು ನಿಮಿಷ ತೆಗಿಬೋದ ಇದು? ಈಗ ನೋಡಿ ಅದು ಹೇಗಾಗಿದೆ ಅವೆಲ್ಲ. ಆಕ್ಚುಲಿ ಇವತ್ತು ಬಂದಿರೋದು ಇದು ನೋಡಿ. ಹೌದಾ? ಇವತ್ತು ಬಂದಿರೋದು ಇದೆಲ್ಲ ಇಲ್ಲ, ಅದಕ್ಕೆ ನಾನು ನೋಡಿ ಅವೆಲ್ಲ ರೆಡಿ ಆಗ್ತಾ ಇದೆ, ಕ್ಯೂರ್ ಆಗ್ತಾ ಇದೆ. ಆ ಕಡೆ ಅದು ಇದು ಇವತ್ತು ಬಂದಿರೋದು ನೋಡಿ. ಈ ತರ ಇದ್ದಿತ್ತು ಅದು ಮುಂಚೆ, ಅಂದ್ರೆ ಇದೊಂಥರ ಸೇಮ್ ಚಿಕನ್ ಫಾಕ್ಸ್, ಚಿಕನ್ ಫಾಕ್ಸ್ ಅಂತಾರಂತ ಅದಕ್ಕೆ. ಅದು ಡ್ರೈ ಆಗ್ತಾ ಇದೆ ಆ ಕಡೆ. ಈಗ ಒಂಚೂರು ಅದು ಕ್ಯೂರ್ ಆಗ್ತಾ ಇದೆ. ಓಕೆನಾ? ನೋಡಿ, ನಾವಾದರೆ ಮನುಷ್ಯರಾದರೆ ನಮ್ಗೆ ಹಂಗಾಯ್ತು, ನಮ್ಗೆ ಹಿಂಗಾಯ್ತು, ನಾವು ಹಾಸ್ಪಿಟ್ಲಿಗೆ ಹೇಳ್ಕೊಳ್ತೀವಿ. ಹೋಗ್ತೀವಿ, ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡ್ಬಿಟ್ಟು ಏನೋ ಟ್ರೀಟ್ಮೆಂಟ್ ಆಯಿತಾ, ಮನುಷ್ಯರ ನಾವು ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತೊಗೊತೀವಿ, ಏನೇ ಆದ್ರೂ ಹೇಳ್ಬಿಡ್ತೀವಿ. ಬಟ್ ಇವುಗಳೆಲ್ಲ ಯಾರು ಹೇಳಬೇಕು ಏನೋ ಅಂಥದ್ದನ್ನು ಇವರು ಅದನ್ನು ಏನೋ ಪಾರಿವಾಳ ಪಕ್ಷಿ ಮನಸ್ಸನ್ನ ಅರ್ಥ ಮಾಡಿಕೊಂಡು ಅವಕ್ಕೆ ಒಂದು ಹೊಸ ಜೀವನ ಕೊಡ್ತಾ ಇದ್ದಾರೆ.
ಎಲ್ಲ ಕ್ರೆಡಿಟ್ ನಮ್ಮ ವಸಂತ್ ಸರ್ಗೆ ಸೇರಬೇಕು, ಮತ್ತೆ ನಮ್ಮ ಟ್ರಸ್ಟಿಗೆ ಸೇರಬೇಕು. ವಸಂತ್ ಸರ್ ಅಂತ ಬನ್ನಿ, ಅವ್ರ ಹತ್ರ ಮಾತಾಡ್ತೀನಿ. ಇದೆ ನೋಡಿ. ಫೈನಲ್ ಪೂರ್ತಿ ರೆಡಿ ಆಗಿದೆ. 50 ಪಾರಿವಾಳ ರೆಡಿ ಮಾಡಿದ್ವಿ ಈಗ 12 ದಿವಸದಲ್ಲಿ. ಇದು ನೋಡ್ತಾ ಇದ್ದೀರಲ್ಲ, ಇದೇ ಫೈನಲ್ ಸ್ಟೇಜ್. ಇವು 100% ಕ್ಯೂರ್ ಆಗಿರುವಂಥ ಪಾರಿವಾಳಗಳು. ಅಲ್ಲ ನೋಡ್ತಾ ಇದ್ದೀರಲ್ಲ, ಇವು 100% ಕ್ಯೂರ್ ಆಗಿರುವಂಥ ಪಾರಿವಾಳಗಳು. ನೋಡಿ ಎಷ್ಟು ಚೆನ್ನಾಗಿ ಹಾರಾಡ್ತವೆ. ಇವನ್ನ ಯಾವಾಗ ಬಿಡ್ತೀರಾ ಸರ್? ಸರ್ ಇದು 10 ದಿವಸ ಆಗಿದೆ ಎಲ್ಲ ರೆಡಿ ಮಾಡಿ. ಹಾಂ, ಇನ್ನೊಂದು ವಾರದಲ್ಲಿ ಬಿಡ್ತೀನಿ. ಓಕೆ. ಅಂದರೆ ಮೋಸ್ಟ್ಲಿ ಒಂದು 18ನೇ ತಾರೀಕು ಎಲ್ಲ ರಿಲೀಸ್ ಮಾಡ್ಬೋದು. ಈಗ 10 ದಿನ ಆಯ್ತಾ ಇಲ್ಲಿ ಬಿಟ್ಟು? ಹೌದು ಸರ್. ಹಾಂ, 10 ದಿನ ಆಗಿದೆ. ಇನ್ನೊಂದು ವಾರ ಬಿಟ್ಟರೆ ಅಂದರೆ ಇನ್ನೊಂದು ಅವರು ಏನು ಮಾಡ್ತಾರೆ ಅಂದರೆ ಒಂದು 15 ಡೇಸ್ ನೋಡ್ತಾರೆ. ಹೌದು, ಆದ್ರೆ ಯಾವ ಥರ ಆ್ಯಕ್ಟಿವಿಟಿ ಮಾಡ್ತಾಯಿದೆ, ಅದು ಯಾವ ಥರ ಹಾರಾಡ್ತಿದೆ, ಸ್ಟೇಬಲ್ ಆಗಿದೆಯೋ ಇಲ್ವ ಅಂತ ನೋಡಿ ಆಮೇಲೆ ಅವರು ಒಂದು ಡಿಸಿಷನ್ ತೊಗೊಂಡು ಆಮೇಲೆ ಅವರು ಪಾರ್ಕಲ್ಲಿ ಹೋಗಿ ಬಿಡ್ತಾರೆ. ನಾನು ಅವಾಗ ಹೇಳಿರೋ ಥರ. ಆಯಿತಾ? ಇದೇ ಫೈನಲ್ ಸ್ಟೇಜ್. ಖಂಡಿತ ನಿಮ್ಗೆ ಕೇಳ್ಕೊತೀನಿ, ನೀವು ಓಡಾಡ್ತಾ ಇರಬೇಕಾದ್ರೆ ನಿಮ್ಮ ಏರಿಯಾ ಹತ್ರ ಎಲ್ಲರೂ ಪಾರಿವಾಳ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ, ಬಿದ್ದಿದ್ರೆ, ಹಾರಾಡಕ್ಕೆ ಆಗದೆ ಇದ್ದಿದ್ರೆ ಇವ್ರ ಹತ್ರ ತೊಗೊಂಬಂದು ದಯವಿಟ್ಟು ಕೊಡಿ. ನಾನು ಕೆಳಗಡೆ ಇವ್ರ ನಂಬರ್ ಹಾಕಿರ್ತೀನಿ. ಇದು ಲೊಕೇಶನ್ ಬಂದು ರಾಜಾಜಿನಗರ, ಬಾಷಿಮ್ ಸರ್ಕಲ್ ಹಿಂಭಾಗ. ಇನ್ನೊಂದು ಅದು ಯಾವ ಕೆಫೆ ಅದು ಯಾವುದು, ನಾನು ಕಂಪ್ಲೀಟ್ ಅಡ್ರೆಸ್ ಇಲ್ಲಿ ಹಾಕ್ತೀನಿ ಮತ್ತು ನಂಬರು ಹಾಕ್ತೀನಿ. ಮೇಘನಾ ಇಂಟರ್ನ್ಯಾಷನಲ್ ಹೊಡೆದ್ರೆ ಸೀದಾ ವಸಂತ ಆಫೀಸ್ಗೆ ಬಂದ್ಬಿಡು. ಹೌದು, ಮೇಘನಾ ಇಂಟರ್ನ್ಯಾಷನಲ್ ಅಂತ ಹೊಡೆದ್ರೆ ನೀವು ಗೂಗಲಲ್ಲಿ, ಅದು ರಾಜಾಜಿನಗರದಲ್ಲಿ ಬಾಷಿಮ್ ಸರ್ಕಲ್ ಹತ್ರ ತೋರಿಸುತ್ತೆ. ಡೈರೆಕ್ಟಾಗಿ ನೀವು ಅಲ್ಲಿಗೆ ಬಂದು ಕೊಡ್ಬೋದು ಪಾರಿವಾಳನ. ಇದೊಂದು ಇವರು ಸೇವ್ ಮಾಡ್ತಾವ್ರೆ, ಇವ್ರ ಜೊತೆ ನಾವು ಕೈ ಜೋಡಿಸೋಣ, ಪಾರಿವಾಳ ಲೈಫ್ನ ಸೇವ್ ಮಾಡೋಣ ಅಂತ ಹೇಳ್ತೀನಿ. ಬನ್ನಿ ನಮ್ಮ ವಸಂತ್ ಸರ್ಗೆ ಮೀಟ್ ಮಾಡೋಣ, ಮಾತಾಡ್ಸೋಣ ಅವ್ರಿಗೆ. ಇದೆಲ್ಲ ಇದು 3rd ಫ್ಲೋರ್ ಅಲ್ವಾ? ನೋಡಿ, ಪಾರಿವಾಳ ನೋಡ್ಕೊಳ್ಳೋಕ್ಕೆ ಸ್ಟಾಫ್ಗಳು ಇರೋಕ್ಕೆ, ಅವ್ರಿಗೆ ರೂಮ್ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ರದ್ದು ಎಲ್ಲ ಇವ್ರದ್ದೇನೆ. ಇವ್ರ ಟ್ರಸ್ಟ್ದೆ ವಸಂತ್ ಸರ್. ಹಾಂ, ಆಯಿತಾ? ವಸಂತ್ ಸರ್ ಅವರೆಲ್ಲ ಇಷ್ಟೆಲ್ಲ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಕೆಲಸ ಮಾಡೋರಿಗೆ, ಪಾರಿವಾಳ ನೋಡ್ಕೊಳ್ಳೋರಿಗೆ. ಹಾಂ, ಇಷ್ಟೆಲ್ಲ ಯಾರು ಮಾಡ್ತಾರೆ ಈಗಿನ ಇದರಲ್ಲಿ? ಇಂತಿಂಥ ದೊಡ್ಡ ದೊಡ್ಡ ರಾಜಕಾರಣಿಗಳು ಬರೀ ನುಂಗೋದೇ ಮಾಡ್ತಾರೆ ಹೊರತು ಯಾರು ಏನು ಹೆಲ್ಪ್ ಮಾಡಿದೆ ಅಂತ ನಾನು ನೋಡಿಲ್ಲ ಇದ್ದಾಗೇನು. ಇವ್ರು ಎಷ್ಟೊಂದು ಹೆಲ್ಪ್ ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲಿ ನೋಡಿ ಆಲ್ರೆಡಿ ಇವಾಗ ಆಗ್ತಾ ಇದ್ದಾರೆ ನೋಡಿ, ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ನೋಡಿ. ಇವರೆಲ್ಲ ಇಲ್ಲಿ ಸ್ಟಾಫ್ ವರ್ಕ್ ಮಾಡೋರು. ಬೆಳಿಗ್ಗೆ ಮತ್ತೆ ಸಾಯಂಕಾಲ 2 ಟೈಮು ಮೆಡಿಷನ್ ಆಗ್ತೀವಿ. ಓಕೆ, ನಿರೋಬಿಕ್ ಟ್ಯಾಬ್ಲೆಟ್ ಮತ್ತು ಬೆಳ್ಳುಳ್ಳಿ 2 ಮಿಕ್ಸ್ ಮಾಡಿ ಹಾಕ್ತೀವಿ. ಪ್ಲಸ್ ವ್ಯಾಕ್ಸಿನು ಇದೆ, ವ್ಯಾಕ್ಸಿನು ಕೊಡ್ತಾ ಇದ್ದೀವಿ. ಓಕೆ ಓಕೆ, ವ್ಯಾಕ್ಸಿನು ಕೊಡ್ತಾ ಇದ್ದೀವಿ. ಓಕೆ ಓಕೆ. ಇಲ್ಲಿ ಇದಾರಲ್ಲ, ಇವ್ರ ಹೆಸರೇನು? ನಿಮ್ಮ ಹೆಸರೇನು ಸರ್? ಕಿರಣ್ ಅಂತ. ಈ ಸೆಕ್ಷನ್ ಎಲ್ಲ ಇವರೇ ನೋಡ್ಕೊತಾರೆ. ಲಾಸ್ಟ್ ಟೈಮ್ ಹೇಳಿದ್ರಿ, ಇವರು ಮೀಟ್ ಮಾಡಿದ್ದೆ ನಾನು. ಮಸ್ತ್ ತೆಗಿರಿ ಸರ್, ನೋಡೋಣ. ನಾಚ್ಕೊಂಬೇಡ, ತೆಗಿರಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರ, ತೆಗಿರಿ, ಪರವಾಗಿಲ್ಲ. ಅವರು ಮತ್ತು ಇವರು, ನಿಮ್ಮ ಹೆಸರೇನು ಸರ್? ಪ್ರಜ್ವಲ್ ಅಂತ. ಇವರೆಲ್ಲ ಈ ಪಾರಿವಾಳ ಸೇವೆನೇ ಮಾಡ್ತಾ ಇದ್ದಾರೆ. ಖುಷಿ ಆಗುತ್ತೆ ತುಂಬ ನೋಡಿದ್ರೆ. ಬನ್ನಿ, ಇದರ ಏನೋ ಇವಕ್ಕೆ ಆಹಾರ ಹಾಕೋಣ, ಗೋಲ್ಡನ್ ಅಂತ ತೋರಿಸ್ಬಿಡಿ. ನೋಡಿ ಸರ್, ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ನೋಡ್ತಾ ಇರ್ಬೋದು ನೀವು. 3 ತಿಂಗಳಿಗೆ 30 ಟನ್ ಒಂದೇ ಸಲ ತರಿಸ್ತೀವಿ. ಒಂದು ತಿಂಗಳಿಗೆ ಎಷ್ಟಾಗುತ್ತೆ ಸರ್? ಮೇಡಮ್ 1 ತಿಂಗಳಿಗೆ 10 ಟನ್ ಮೇಲೆ ಬೇಕಾಗುತ್ತೆ. ಹಾಂ, ನಾವು ಒಂದೇ ಸಲ 3 ಟನ್ ತರಿಸ್ಕೊಡ್ತಾರೆ. ಅದೊಂದು 3 ತಿಂಗಳೊಳಗಡೆ ಖಾಲಿ ಆಗುತ್ತೆ. ಇದೆಲ್ಲ 3 ತಿಂಗಳೊಳಗಡೆ ಖಾಲಿ ಆಗುತ್ತೆ. ಈಗ ಆಲ್ರೆಡಿ ಖಾಲಿ ಆಗ್ತಾ ಇದೆ. ಆ್ಯಕ್ಚುಲಿ ನಾನು ಬಂದಾಗ ಇದೆಲ್ಲ ಫುಲ್ ಆಗಿತ್ತು, ಗೋಲ್ಡನು. ಫಸ್ಟ್ ಟೈಮ್ ಬಂದಾಗ ಇದೆಲ್ಲ ಫುಲ್ ಆಗಿತ್ತು, ಸ್ವಲ್ಪ ಖಾಲಿ ಆಗಿದೆ ಅನ್ಸುತ್ತೆ. ಪೇಷಂಟ್ಗೋಸ್ಕರ ನಾವು ಬರೀ ರಾಗಿ ಕೊಡ್ತಾ ಇದ್ದೀವಿ, ಯಾಕಂದ್ರೆ ಡೈಜೆಷನ್ ಆಗಲ್ಲ, ಈ ಜೋಳ ದಪ್ಪ ಇರುತ್ತೆ. ಅದಕ್ಕೋಸ್ಕರ ಹೌದು ಹೌದು, ಎಲ್ಲ ರೆಡಿ ಆಗೋದು ಬರೀ ರಾಗಿ ಇರುತ್ತೆ. ಪ್ಲಸ್ ಅದ್ರ ಜೊತೆ ಗೋಧಿ, ಒಳ್ಳೆ ಹಸಿರು ಕಾಳು ಸ್ವಲ್ಪ ಮಿಕ್ಸ್ ಮಾಡಿ ಕೊಡ್ತೀವಿ. ನೋಡಿ, ಇಷ್ಟೆಲ್ಲ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ ಪಾರಿವಾಳಕ್ಕೆ. ಅಂದರೆ ಇಲ್ಲಿ ಇನ್ನೊಂದು ಹೇಳ್ತೀವಿ, ಇಲ್ಲಿ ಪಾರಿವಾಳ ಮಾತ್ರ ನೋಡ್ಕೋತಾರೆ. ಹೌದು ಸರ್, ಪಾರಿವಾಳ ಮಾತ್ರ ಯಾಕೆ ಸರ್ ಇಲ್ಲಿ ಅಂತ? ಸರ್, ಇದು ದೊಡ್ಡ ಸರ್ ಅವರ ತಂದೆಯವರು ಸ್ಟಾರ್ಟ್ ಮಾಡಿರೋದು 30 ವರ್ಷದಿಂದ. ಓಕೆ, 30 ವರ್ಷದಿಂದ ಇಲ್ಲೇ ಮೇಲ್ಗಡೆ ಪಕ್ಕದಲ್ಲಿ ಸುಮ್ಮನೆ 5 kg 10 kg ಸ್ವಂತ ದುಡ್ಡು ಸ್ಟಾರ್ಟ್ ಮಾಡೋದು. ಅದು ಹೋಗ್ತಾ 100 kg 200 kg ವರೆಗೂ ಅವ್ರು ಮಾಡ್ತಾ ಇದ್ರು. ತುಂಬ ದೊಡ್ಡದಾಯ್ತು ಅಂದ್ಬಿಟ್ಟು ಆಮೇಲೆ ಟ್ರಸ್ಟ್ ಏನೋ ಮಾಡಿ ಅವಾಗಿಂದ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ. ಈ ಮಾತು ಅವ್ರಿಗೆ ಕೇಳಬೇಕಾಗತ್ತೆ, ಅವ್ರು ಸ್ಟಾರ್ಟ್ ಮಾಡಿದ್ರು. ವರ್ಕ್ ಸಿಕ್ಕಿದೆ, ಇದಕ್ಕೆ ಪುಣ್ಯದ ಕೆಲಸ ಮಾಡೋಕ್ಕೆ ಅವ್ರ ಕಡೆಯಿಂದ ಸಿಕ್ಕಿದೆ. ಓಕೆ, ನಮ್ಮ ವಸಂತ್ ಸರ್ನ ಮಾತಾಡ್ಸೋಣ ಇವಾಗ. ನೋಡಿ, ಇಲ್ಲೊಂದು ಏನೋ ಇದೊಂದು ಗಾಡಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಸರ್, ಈ ಗಾಡಿ ಎಲ್ಲ ಏನಕ್ಕೆಲ್ಲ ಯೂಸ್ ಮಾಡ್ತೀರಿ ಸರ್? ಸರ್, ಇದನ್ನ ಫೀಡಿಂಗ್ಗೋಸ್ಕರ ಬೆಳಿಗ್ಗೆ ಹೊತ್ತು ಯೂಸ್ ಮಾಡ್ತೀವಿ ಸರ್. ಹಾಂ,
ಡೈಲಿ 10 ರಿಂದ 12 ಮೂಟೆ ಹಾಕೊಂಡು ಹೋಗ್ತೀವಿ. ಎಲ್ಲ ಕಡೆ ಫೀಡಿಂಗ್ ಮಾಡ್ಕೊಂಡು ಬರ್ತೀವಿ. ಓಕೆ ಓಕೆ. ಬೆಳಿಗ್ಗೆ 5 ಗಂಟೆಗೆ ಬಿಡುತ್ತೆ ಗಾಡಿ, ಹಾಂ ಹಾಂ. ಬೆಳಿಗ್ಗೆ 7:30 8 ಗಂಟೆವರೆಗೂ ಆಗುತ್ತೆ. ಎಲ್ಲ ಕಡೆ ಫೀಡಿಂಗ್ ಮಾಡ್ಕೊಂಡು. ಅಂದರೆ ಎಲ್ಲ ನೀವು ಎಲ್ಲೆಲ್ಲಿ ಬಿಟ್ಟಿರ್ತೀರೋ ಪಾರಿವಾಳನ ಅಲ್ಲೆಲ್ಲಿ ಹೋಗಿ? ಇಲ್ಲ ಸರ್, ಮಾಮೂಲಿ ಹೊರಗಡೆ ಇರ್ತಾವಲ್ಲ ಪಾರಿವಾಳ, ಹಾಂ ಹಾಂ ಹಾಂ. ಅವಕ್ಕೂ ಊಟ ಇರಲ್ಲ. ಬೆಂಗಳೂರು ಸುತ್ತಮುತ್ತ 100-200 ಕಿಲೋಮೀಟರ್ ಎಲ್ಲೂ ಊಟ ಸಿಗಲ್ಲ. ಓಕೆ ಓಕೆ. ಟ್ರಸ್ಟ್ ಕಡೆಯಿಂದ ಏನೋ ಒಂದು ಸ್ವಲ್ಪ ಅದೊಂದು ಸೇವೆ ಅಂತ? ಫಸ್ಟ್ ಸೇವೆ ಅದಾಗತ್ತೆ. ಅದಾದ್ಮೇಲೆ ಕಾಯಿಲೆ ಇರೋದಕ್ಕೆ ಇವಕ್ಕೆಲ್ಲ ಮೆಡಿಸಿನ್ ಇರೋದಿಲ್ಲ. ಓಕೆ, ಇಷ್ಟೆಲ್ಲ ಮಾಡ್ತಾರೆ ನೋಡಿ ಆಯ್ತಾ. 365 ದಿವಸನೂ ಒಂದು ದಿವಸನೂ ರಜೆ ಇಲ್ಲದೆ ಫೀಡಿಂಗ್ ಆಗುತ್ತೆ. ಎಲ್ಲದಕ್ಕೂ ಊಟ ಸಿಗುತ್ತೆ. ಹಾಂ. ಪ್ಲಸ್ 360 ದಿವಸ ಇಲ್ಲಿರೋಕ್ಕೂ ಊಟ, ನೀರು ಪ್ಲಸ್ ಮೆಡಿಸಿನ್ ಎಲ್ಲ ಸಿಗುತ್ತೆ. ಇದು ನಮ್ಮ ಜೊತೆ ಕೈ ಜೋಡಿಸಿದೆ. ಇದು ಸೇವೆ ಕೊಡೋದು ನಿಲ್ಲಲ್ಲ. ಎಲ್ಲೂ ಇವತ್ತವರೆಗೂ ಪಂಚರ್ ಆಗಿಲ್ಲ, ಯಾವುದು ತೊಂದರೆ ಆಗಿಲ್ಲ. ಈ ಥರ ಸೇವೆ ಮಾಡಬೇಕಾದ್ರೆ ಯಾವುದು ಅಡಚಣೆಗಳು ಆಗಲ್ಲ ಸರ್, ಆಗಲ್ಲ ನೋಡಿ. ನಮಸ್ತೆ ಸರ್. ಹೋಯ್ತು ಇವರೇ ನಮ್ಮ ವಸಂತ್ ಸರ್ ಅಂತೆ. ನಮಸ್ಕಾರ. ಎಷ್ಟೋ ಪಾರಿವಾಳನ ಏನೋ ಉಳಿಸಿ ಅದಕ್ಕೆ ಜೀವ ಕೊಟ್ಟಂತ ಒಂದು ದೇವ್ರು. ಒಂದು ಒಳ್ಳೆ ಜೀವಿ. ಏನಿಲ್ಲ ಸರ್, ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ. ನನಗಂತೂ ತುಂಬಾ ಖುಷಿ ಆಗ್ತಿದೆ. ಬಟ್ ಏನು ಹೇಳ್ಬೇಕಂತ ನಮ್ಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಅಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ವಸಂತ್ ಸರ್ ಅಂತ. ಸರ್ ನಮಸ್ಕಾರ. ನೀವು ಏನು ಹೇಳ್ತೀರಾ ಹೇಳಿ ಸರ್. ನಾನು ವಸಂತರಾಜ್ ರಾಂಕ. ನಮ್ಮ ಈ ಟ್ರಸ್ಟ್ ಶ್ರೀ ಶಂಕೇಶ್ವರ ಪಾರ್ಶ್ವನಾಥ್ ಜೈನ್ ಕಬೂತರ್ ದಾನ ಸೇವಾ ಸಮಿತಿ ಸುಮಾರು ಹಿಂದಿನ 30 ವರ್ಷಗಳಿಂದ ನಾವು ಪಾರಿವಾಳಗಳಿಗೆ ಸೇವೆ ಮಾಡ್ತಾ ಬರ್ತಾ ಇದ್ದೀವಿ. ನಮ್ಮ ಈ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿ ಈಗ ಒಂದು ಸುಮಾರು 8 ವರ್ಷ ಆಗಿದೆ. 8 ವರ್ಷದಿಂದ ಸತತವಾಗಿ ಸೇವೆ ನಡೀತಾ ಇದೆ. ನಮ್ಮ ಈ ಟ್ರಸ್ಟಲ್ಲಿ ಡೈಲಿ 40 ರಿಂದ 50 ಪಾರಿವಾಳ ಡೈಲಿ ಪಬ್ಲಿಕ್ ತಂದು ಕೊಡ್ತಾ ಇದ್ದಾರೆ. ಅದಕ್ಕೆ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಟ್ರೀಟ್ಮೆಂಟ್ ಕೊಟ್ಟ ನಂತರ ಅದನ್ನು ಸ್ವಚ್ಛಂದವಾಗಿ ಹಾರಾಡೋದಕ್ಕೋಸ್ಕರ ಮರು ಜನ್ಮ ಕೊಟ್ಟು ನಾವು ಬಿಟ್ಬಿಡ್ತೀವಿ. ಇದುವರೆಗೆ ನಮ್ಮ ಹಾಸ್ಪಿಟ್ಲಲ್ಲಿ ಲಕ್ಷಕ್ಕಿಂತ ಮೇಲೇನೆ ಪಾರಿವಾಳಗಳಿಗೆ ಟ್ರೀಟ್ಮೆಂಟ್ ಕೊಟ್ಟು ಹಾರಿಸಿದ್ದೀವಿ. ಆ ಪಾರಿವಾಳನ ಟ್ರೀಟ್ಮೆಂಟ್ ಮಾಡಿ ನಾವು ಹಾರಿಸಿದ್ದಾಗ ನಮಗೆ ತುಂಬ ಖುಷಿ ಆಗುತ್ತೆ. ನಾವು ಮರು ಜನ್ಮ ಕೊಟ್ವಿ. ಇದು ನಮಗೆ ಆಗುವ ಖುಷಿ ನಾನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಅಷ್ಟೊಂದು ಖುಷಿ ನಮ್ಗೆ ಬರುತ್ತೆ. ದೈವಾಧೀನವಾಗಿ ಕೆಲವು ಪಾರಿವಾಳಗಳು ತೀರೋಗುತ್ತೆ. ಆ ಪಾರಿವಾಳ ತೀರೋಗಿದ್ದಕ್ಕೆ ಸೈಂಟಿಫಿಕ್ ವೇ ಆಗಿ ನಾವು ಬಯೋ ವೇಸ್ಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಅವ್ರಿಗೆ ಕೊಡ್ತೀವಿ. ಅವ್ರು ತೊಗೊಂಡೋಗಿ ಇನ್ಸಿನೇಟ್ರಲ್ಲಿ ಹಾಕಿ ಅದು ಸುಟ್ಬಿಡ್ತಾರೆ. ನಮ್ಮ ಈ ಟ್ರಸ್ಟ್ ತುಂಬ ಚೆನ್ನಾಗಿ ನಡೀತಾ ಇದೆ. ದಯವಿಟ್ಟು ತಾವೆಲ್ಲರೂ ಯಾರಾದರೂ ಬಂದು ಯಾರು ಇಷ್ಟ ಇದೆ ಅವರೆಲ್ಲ ಬಂದು ನಮ್ಮ ಹಾಸ್ಪಿಟಲ್ ನೋಡ್ಬೋದು. ಒಂದು ಆನಂದನೇ ಬೇರೆ. ಪಾರಿವಾಳಗೆ ಸೇವೆ ಮಾಡೋದೇ ಒಂದು ಆನಂದ ಇದೆ. ಖಂಡಿತವಾಗ್ಲೂ ದಯವಿಟ್ಟು ಒಂದ್ಸಲಿ ವಿಸಿಟ್ ಕೊಡಿ. ನಮಸ್ಕಾರ ಸರ್. ನೀವು ಪಾರಿವಾಳನ ಅಷ್ಟೇ ಯಾಕೆ ಈ ಥರ ಮಾಡ್ತಿದ್ದೀರಾ? ಪಾರಿವಾಳ ಬಂದು ಶಾಂತಿಯ ಸಂಕೇತ. ಇದ್ದಾಯಿತು, ಇದ್ರ ಜೀವನ ಆಯಿತು. ಇದು ಬೇರೆ ಪಕ್ಷಿಗಳಿಗೆ ಯಾವುದೇ ಥರದ್ದು ಹಾನಿ ಮಾಡೋಕ್ಕೆ ಹೋಗಲ್ಲ. ಇದು ಬೇರೆ ಕಾಗೆಗಾಗಲಿ ಗುಬ್ಬಚ್ಚಿಗಾಗಲಿ ಅಥವಾ ಗಿಣಿಗಳಿಗಾಗಲಿ ಯಾವುದಕ್ಕೂ ಹಾನಿ ಮಾಡೋಕ್ಕೆ ಹೋಗಲ್ಲ. ಇದ್ದಾಯಿತು, ಇದ್ರ ಪಾಡಾಯಿತು. ಅದರಿಂದಾನೇ ಪಕ್ಷಿಗಳಲ್ಲಿ ಬ್ರಾಹ್ಮಣ ಅಂತ ಹೇಳ್ತಾರೆ. ಪಾರಿವಾಳ ಕ್ರಿಮಿಕೀಟಗಳನ್ನು ತಿನ್ನೋದಿಲ್ಲ. ನಾವು ಕಾಳು ಹಾಕ್ತೀವಿ, ಅದು ಕಾಳು ಏನಾರು ಕೆಟ್ಟೋಗಿದ್ರೆ ಆ ಕಾಳನ್ನ ಬಿಟ್ಬಿಡತ್ತೆ, ಆದರೆ ತಿನ್ನೋದಿಲ್ಲ. ತಿನ್ನೋದಕ್ಕೆ ಆಹಾರ ಸಿಗಲಿಲ್ಲ ಅಂದರೆ ಮಣ್ಣು ತಿನ್ಬಿಟ್ಟು ಅದು ಆಹಾರ ಮಾಡಿಕೊಳ್ಳುತ್ತೆ, ಹೊಟ್ಟೆ ತುಂಬಿಕೊಳ್ಳುತ್ತೆ. ಪ್ಲಸ್ ನಮ್ಮ ಯಾವುದೇ ಸರ್ಕಾರಿ ಕಾರ್ಯಕ್ರಮ, ಸ್ಪೋರ್ಟ್ಸ್ ಕಾರ್ಯಕ್ರಮ ಆಗಿದ್ರೆ ಶಾಂತಿಯುತವಾಗಿ ಮುಗಿಲಿ ಅಂತ ಹೇಳ್ಬಿಟ್ಟು ಮೊದಲು ಸಾಂಕೇತಿಕವಾಗಿ ಪಾರಿವಾಳನ ಹಾರಿಸ್ತಾರೆ. ಇದು ಎಲ್ಲರೂ ನೋಡಿರೋ ವಿಷಯ. ಅದೇ ರೀತಿ ನಾವು ಈ ಪಾರಿವಾಳಗಳಿಗೆ ಜೀವನದಲ್ಲಿ ನೆಮ್ಮದಿ ಕೊಟ್ಟರೆ ನಮ್ಮ ಜೀವನದಲ್ಲಿ ನೆಮ್ಮದಿ ಸಿಗುತ್ತೆ. ಇದೇ ನಮ್ಮ ಅನಿಸಿಕೆ. ಅದರಿಂದ ನಾವು ಮಾಡ್ತಾ ಇದ್ದೀವಿ. ಮಾಡೋದ್ರಿಂದ ನಮಗೆ ತುಂಬ ಸಂತೋಷ, ಆನಂದ ಸಿಗ್ತಾ ಇದೆ. ತುಂಬ ಚೆನ್ನಾಗಿ ನಡೀತಾ ಇದೆ. ನಿಮಗೂ ಯಾರಿಗಾನ ಎಲ್ಲನ ಪಾರಿವಾಳ ಡ್ಯಾಮೇಜ್ ಆಗಿದ್ರೆ, ಹಾರಾಡೋಕೆ ಆಗದೆ ಇದ್ದಿದ್ರೆ ದಯವಿಟ್ಟು ಇಲ್ಲಿ ತೊಗೊಂಬಂದು ಕೊಡಿ. ಕೆಳಗಡೆ ನಂಬರ್ ಹಾಕಿರ್ತೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಕೆಳಗಡೆ ನಂಬರ್ ಹಾಕಿರ್ತೀನಿ. ನೀವು ಏನು ಮ್ಯಾಪಲ್ಲಿ ಲೊಕೇಶನಲ್ಲಿ ಮೇಘನಾ ಏಜೆನ್ಸಿ ಅಂತ ಹೊಡೆದ್ರೆ, ಮೇಘನಾ ಇಂಟರ್ನ್ಯಾಷನಲ್ ಅಂತ ಹೊಡೆದ್ರೆ ಈ ಲೊಕೇಶನ್ ತೋರಿಸುತ್ತೆ. ಇದು ರಾಜಾಜಿನಗರದಲ್ಲಿದೆ, ಬಾಷಿಮ್ ಸರ್ಕಲ್ ನಿಯರ್ ಇದೆ. ತೊಗೊಂಬಂದು ಇಲ್ಲಿ ಕೊಡಿ. ನೀವು ಪಿಜನ್ ಹಾಸ್ಪಿಟಲ್ ಅಂತ ಹಾಕಿದ್ರೆ ಇಡೀ ಇಂಡಿಯಾನಲ್ಲಿ ನಮ್ಮ ಏಕಮಾತ್ರ ಹಾಸ್ಪಿಟ್ಲ್ ಇರೋದು.
ನೀವು ಆರಾಮಾಗಿ ಸಿಗುತ್ತೆ. ಗೂಗಲಲ್ಲಿ ತಂದುಕೊಡಿ. ನಮ್ಮ ವರ್ಕಿಂಗ್ ಅವರ್ಸ್ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಇದೆ. ದಯವಿಟ್ಟು ಈ ಟೈಮಿಂಗ್ನ ಗಮನದಲ್ಲಿ ಇಟ್ಕೊಂಡು ಖಂಡಿತವಾಗ್ಲೂ ತಂದುಕೊಡಿ. ನಮ್ಮಲ್ಲಿ ಟ್ರೀಟ್ಮೆಂಟ್ಗೆ ಯಾವ ಥರದ್ದು ಯಾರಿಗೂ 1 ರೂಪಾಯಿ ಚಾರ್ಜ್ ಮಾಡೋದಿಲ್ಲ. ದಯವಿಟ್ಟು ಖಂಡಿತವಾಗ್ಲೂ ತಂದುಕೊಡಿ, ಜೀವವನ್ನು ಉಳಿಸಿ. ಥ್ಯಾಂಕ್ ಯು. ಧನ್ಯವಾದಗಳು. ಪಾರಿವಾಳನ ಅವ್ರಿಗೆ ಕೊಟ್ವಿ. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಪಾರಿವಾಳ ಬೇಗ ಗುಣಮುಖ ಆಗಲಿ. ಅವ್ರು ಅಂದ್ರು ಅಕಸ್ಮಾತ್ ತರಲಿಲ್ಲ ಅಂದ್ರೆ 10 ದಿನಕ್ಕೆ ಸತ್ತೋಗೋದು ಅಂತ. ಆ ಥರ ಆದಾಗ ದಯವಿಟ್ಟು ಏನೋ ನಿಮ್ಮ ಏನೋ ನಿಮ್ಮ ಹತ್ರ ನಿಮ್ಮ ಮನೆ ಹತ್ರ ನಿಮ್ಗೆ ಏನಾರು ಆ ಥರ ಪಾರಿವಾಳ ಸಿಕ್ಕರೆ ಬೇಗ ತಗೊಂಬಂದು ಕೊಟ್ಬಿಡಿ. ಯಾಕಂದರೆ ಅವು 10 ದಿನ 5 ದಿನ ಆದಮೇಲೆ ಸತ್ತೋಗ್ಬಿಡ್ತಾವಂತೆ. ಸೊ ಬಟ್ ಸರ್ ಹತ್ರ ಬಂದ್ರೆ ಒಂದು 15 ದಿನದಲ್ಲೇ ಅಂದರೆ ಇಷ್ಟೇನೆ. ಈಗ ಪಾರಿವಾಳಕ್ಕೆ ರೋಗ ಬಂದರೆ ತಿನ್ನೋಕ್ಕಾಗಲ್ಲ, ಕುಡಿಯೋಕ್ಕಾಗಲ್ಲ, ಆ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾವಲ್ಲ. ಸೊ ಅವಾಗ ಅವು ಪಾರಿವಾಳ ಸತ್ತೋಗ್ಬಿಡ್ತವೆ. ಸೊ ಇಲ್ಲಿ ಆದರೆ ಅವರೇ ಫೀಡಿಂಗ್ ಮಾಡ್ತಾರೆ. ಒಂದು ಸಿರಂಜಿಯಲ್ಲಿ ಫುಡ್ನ ಹಾಕ್ಕೊಂಡು ಅವರೇ ಫೀಡ್ ಮಾಡ್ತಾರೆ ಫುಡ್ನ. ಸೊ ಅದಕ್ಕೋಸ್ಕರ ಬೇಗ ತೊಗೊಂಬಂದು ಕೊಟ್ಬಿಡಿ. ನಿಮ್ಗೆ ಯಾರಾದರೂ ಸಿಕ್ಕರೆ ಪಾರಿವಾಳನ. ಅವರು ಅವಾಗಲೇನೋ ಹೇಳಿದ್ರು, ಏನೋ ವಿಷನ್ ಹಾಸ್ಪಿಟ್ಲ್ ಅಂತ ಹೊಡೆದ್ರೆ ಇಡೀ ಇಂಡಿಯಾದಲ್ಲಿ ಇದು ಒಂದೇ ಅಂತ ಇರೋದು. ತುಂಬ ಗ್ರೇಟ್ಫುಲ್ ಅನಿಸುತ್ತೆ. ನೀವು ತೊಗೊಂಬಂದು ಕೊಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಯಾರ್ಯಾರು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಶೇರ್ ಏನು ಬೇಡ, ಶೇರ್ ಮಾಡಿ. ಲೈಕ್ ನೀವು ಕೊಟ್ಟರು ಕೊಡ್ಬೋದು, ಬಿಟ್ಟರು ಬಿಡ್ಬೋದು. ಸಪೋರ್ಟ್ ಮಾಡಿ. ಇದೇ ಥರ ವಿಡಿಯೋಗಳನ್ನ ಮುಂದೆ ಬರ್ತಾ ಇರ್ತವೆ. ಥ್ಯಾಂಕ್ ಯು. ಲವ್ ಯು ಆಲ್. ಬಾಯ್.